ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಮಾಜಿ ಸಚಿವ ಜಮೀರ್ ಅಹಮದ್ ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿದೆ. ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ರ ಜಮೀರ್ ಅಹಮದ್ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ದಾವಣಗೆರೆ ಉಪಚುನಾವಣೆ ವಿಚಾರದ ಬಗ್ಗೆ ಮಾತುಕತೆಯನ್ನ ನಡೆಸಿರುವಂತ ಆಡಿಯೋ ಒಂದು ವೈರಲ್ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ಗೆ ವೋಟ್ ಹಾಕದಂತೆ ಜಮೀರ್ ಅಹಮದ್ ಹೇಳಿಕೆಯನ್ನ ನೀಡಿದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಜಮೀರ್ ಅಹಮದ್ ಅವರದ್ದು ಎನ್ನಲಾದಂಥ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ಈಗ ಹಲ್ಚಲನ್ನ ಸೃಷ್ಟಿ ಮಾಡಿರುವಂಥದ್ದು. ಇಲ್ಲಿ ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಟಿಕೆಟ್ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇಲ್ಲಿ ಕೆಲವೊಂದಿಷ್ಟು ಪರವಿರೋಧಗಳು ಕೂಡ ಕೇಳಿ ಬಂದಿತ್ತು. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಮುನಿಸಿಕೊಂಡಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಎಲ್ಲವನ್ನೂ ಮರೆತು ಅವರು ಪ್ರಚಾರಕ್ಕೆ ನಾರ್ಮಲ್ ಆಗಿ ಬಂದು ಪ್ರಚಾರವನ್ನ ಕೂಡ ಮಾಡಿಕೊಟ್ಟಿದ್ರು. ಆದರೆ ಈಗ ಅವರು ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವರು ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಸತ್ಯನ ಸುಳ್ಳ ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಇವರೇ ಮಾತನಾಡಿರಬಹುದು ಅನ್ನುವಂಥ ಒಂದು ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿರುವಂಥದ್ದು. ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅನ್ನುವಂಥ ಮಾತುಗಳನ್ನ ಜಮೀರ್ ಈಗ ಹೇಳಿದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ವೈರಲ್ ಆಗಿರುವಂತ ಈ ಆಡಿಯೋದಲ್ಲಿ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. नगर के वहाँ पूरे 10 बूथा एक जगह 8 बूथा है. पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराजा साहब. जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ वो हुआ तो हमने फायदा. हूँ सर. हकीकत आदमी आ जाको बाहर आ जाको नहीं आ रहे साहब. नहीं सुनो मैं बोल कंप्लीट करने थी मुझे. साहब बोलो. अब आदमी परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाम आदत क्या करती भरोसा नहीं हमना. आई सोलंग बोल को इंडिपेंडेंट को भी एसडीपी दिलाओ. हूँ सर. नहीं है तो भी अच्छा है करूँ समय. हूँ सर वही साथ कर रहे हैं. जबरदस्ती बुलाने का नहीं है. बुलाने का क्या बोल रहे थे कांग्रेस वाले. कांग्रेस वाले क्या भी नहीं. वो तो अब मैं वहाँ नीचे की बूथा गया था ना. वहाँ कांग्रेस वाले ठेर को पैसे तुम बोल रहे ना पैसे देने गए थे. पैसे नको छोड़ो वो हम ना पैसे नको अगर बोल को गए थे. और यहाँ भी वहाँ बुरा वादांगे भी पैसे नको डालते मालूम नहीं अगर बोल खाए गए थे. बाद में हमारे छोकरा हमारे दो छोकरा था ही वहाँ. वो इसकी वो सादिक पहलवान का वार्ड कौन देख रही वो. सादिक पहलवान का वार्ड में हमारे वो अरब कर को एक छोकरा है. हाँ करते छोड़ो सब. उसका क्या भी चले दे रहे. निकल लो रियाज के साथ करा ना वो पूरा वायरल करा डाला इसमें मीडिया में डाल को मैं. वो कल मुस्लिम गुंडागिरी मारा. नहीं उसने बहुत बड़ा लीडर समझा था ना. क्या भी नहीं जीरो कर डाले. उसकी वार्ड में सुने माइनस वार्ड में मैनेज कराते साहब. करो वो कल उसके भाई कुछ पैसे दिए साहब 1.5 लाख रुपए. उसका चिचेरा भैया पलान कर को पैसे देखो तो क्या करता मालूम नहीं है. वार्ड में ये बूथा में ये कुकर को पढ़ना और बोल को बात कर को दी. कुकर कुछ चल रहा था ज्यादा डायमंड का उनका कम है. मैक्सिमम कुकर है सर. आगे तो ओवरऑल लिए तो कुकर है पूरा ऐसा चल रहा था. उसे सीला बात करे बोला कि साहब मैं मिला था अगर सुबह को वो फील्ड में सब होकर बोलिया मैं. बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ. ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಬರ್ಬೋಲ್ ಭೇಜಾಮ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಈಗ ಇನ್ನು ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಜಮೀರ್ ಅಹಮದ್ ಅವರು ಕೆಲವೊಂದಿಷ್ಟು ಮಾತುಗಳನ್ನಾಡಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಏನಿದೆ ಮಾಹಿತಿ? ಸುನಿಧಿ, ದಾವಣಗೆರೆ ಉಪಚುನಾವಣೆ ಆರಂಭ ಆದ ನಂತರದಲ್ಲಿ ಒಂದಷ್ಟು ವಿಚಾರ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ಗೆ ಈ ಬಾರಿಯಲ್ಲಿ ಮುಸ್ಲಿಂ ಸಮುದಾಯದವರು ವೋಟ್ ಹಾಕಲ್ಲ, ಅವ್ರ ವಿರುದ್ಧವಾಗಿ ಮತ ಚಲಾಯಿಸ್ತಾರೆ, ಯಾಕಂದರೆ ಮುಸ್ಲಿಮ್ಸ್ಗೆ ಅನ್ಯಾಯ ಆಗ್ತಾ ಇದೆ, ಅವರು ಟಿಕೆಟ್ ಕೇಳಿದ್ರು ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದು. ಆ ನಂತರದಲ್ಲಿ ಒಂದಷ್ಟು ಬೆಳವಣಿಗೆ ಆದ ನಂತರ ಚುನಾವಣೆ ಕೆಳಗಿಳಿಸುವಂಥ ಕೆಲಸ ಆಗುತ್ತೆ. ಅಬ್ದುಲ್ ಜಬ್ಬಾರ್ ಸೇರಿದಂತೆ ಒಂದಷ್ಟು ಜನರದ್ದು ಕೆಲಸ ಆ ರೀತಿ ಮಾಡ್ತಾರೆ. ಈ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಆದರೆ ಜಮೀರ್ ಅಹಮದ್ ಅವ್ರ ವಿಚಾರವಾಗಿಯೂ ಕೂಡ ಚರ್ಚೆ ಇತ್ತು.
ಇವರು ಕೂಡ ಇದೇ ರೀತಿ ಮಾಡಿದ್ದಾರೆ ಅಂತೇಳಿ. ಆದರೆ ಅದಕ್ಕೆ ಸಾಕ್ಷಿ ಇರಲಿಲ್ಲ, ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಇರೋ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವರಿಗೆ ಏನಾಗಿರಲಿಲ್ಲ. ಅವರದ್ದೇ ಧ್ವನಿ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆಯಲ್ಲಿ, ಅವರೇ ಮಾತಾಡಿರೋದು ಅಂತ ಹೇಳುವಂಥ ವಿಚಾರದಲ್ಲಿ ಅದು ಸ್ಪಷ್ಟವಾಗಿ ಇದೆ. ಅದರಲ್ಲಿ ಜಮೀರ್ ಅಹ್ಮದ್ ಅವರು ನೇರವಾಗಿ ಹೇಳ್ತಾರೆ, ಫೋನಲ್ಲಿ ಮಾತಾಡ್ತಾ ಅವರ ಮಿತ್ರರ ಜೊತೆ ಮಾತಾಡ್ತಾ ಹೇಳ್ತಾರೆ, ಮುಸ್ಲಿಮ್ಸ್ ಮನೆಯಿಂದ ಹೊರಗಡೆ ಬರದಿದ್ದ ನೋಡ್ಕೊಳ್ಳಿ, ಅಕಸ್ಮಾತ್ ಬಂದರೂ ಬಲವಂತವಾಗಿ ಅವ್ರನ್ನ ಹೊರಗಡೆ ಕರ್ಕೊಂಬರಬೇಡಿ. ಯಾಕಂದರೆ ಮುಸ್ಲಿಮ್ಸ್ ಮನೆಯಿಂದ ಹೊರಗಡೆ ಬಂದು ವೋಟ್ ಮಾಡೋದಕ್ಕೆ ಬಂದುಬಿಟ್ರೆ ಕಾಂಗ್ರೆಸ್ಸಿಗೆ ವೋಟ್ ಹಾಕುವಂಥ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಆ ಕಾರಣಕ್ಕಾಗಿ ಅವರು ಹೊರಗಡೆ ಬರದೇ ಇರುವಂತೆ ನೋಡ್ಕೊಳ್ಳಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸರಿಯಾಗಿ ಅವರು ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿದ್ರು ರೀತಿಯ ಮಾತುಗಳಲ್ಲೂ ಕೂಡ ಅದರಲ್ಲಿದೆ. ಸಾಕಷ್ಟು ವಿವರವಾಗಿ ಮಾತಾಡಿದ್ದಾರೆ. ಆದರೆ ಇದು ಅವರದ್ದ ಓಕೆ ಇಲ್ಲ, ಇದೆಲ್ಲವೂ ಕೂಡ FSL ಕಳಿಸಿ ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಸಚಿವ ಸ್ಥಾನಕ್ಕೂ ಸಹಿತ ಆಡಿಯೋ ಅವರಿಗೆ ಕುತ್ತು ತಂದೊಡುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದಕ್ಕೆ ಜಮೀರ್ ಅವರು ಏನು ಸ್ಪಷ್ಟನೆ ಕೊಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ದಾವಣಗೆರೆ ಉಪಚುನಾವಣೆ ಸಮಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗಿತ್ತು. ಏನು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡುವ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಆ ಸಮಯದಲ್ಲಿ ಜಮೀರ್ ಅಹ್ಮದ್ ಅವರು ಕೋಪಗೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಎಲ್ಲವೂ ಕೂಡ ನಾರ್ಮಲ್ ಆಗಿರೋ ರೀತಿಯಲ್ಲಿ ಅವರು ಪ್ರಚಾರಕ್ಕೆ ಬಂದರು, ಪ್ರಚಾರವನ್ನು ಮಾಡಿಕೊಟ್ರು. ಆದರೆ ಈಗ ಸದ್ಯ ವೈರಲ್ ಆಗ್ತಾ ಇರುವಂಥ ಈ ಒಂದು ಆಡಿಯೋದಲ್ಲಿ ಈಗ ನಮ್ಮ ಪ್ರತಿನಿಧಿ ಹೇಳಿರುವ ಪ್ರಕಾರ ಅವರು ಹೇಳಿರುವ ಕೆಲವೊಂದಿಷ್ಟು ಮಾತುಗಳೇನಿದೆ ಅಂತಂದರೆ, ಯಾರು ಕೂಡ ಮುಸ್ಲಿಂ ಸಮುದಾಯದ ಜನರು ಮನೆಯಿಂದ ಹೊರಬರದ ರೀತಿಯಲ್ಲಿ ನೋಡ್ಕೊಳ್ಳಿ, ಅಕಸ್ಮಾತ್ ಅವರು ಹೊರಗೆ ಬಂದರೆ ಅವರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕುವಂಥ ಅಭ್ಯಾಸ ಬೆಳೆದು ಬಿಟ್ಟಿದೆ. ಹಾಗಾಗಿ ಪಕ್ಷೇತರಕ್ಕೆ ವೋಟ್ ಹಾಕಿದ್ರೂ ಪರವಾಗಿಲ್ಲ, ಕಾಂಗ್ರೆಸ್ಗೆ ಹಾಕಬೇಡಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಈ ಆಡಿಯೋದ ಮೂಲಕ ಗೊತ್ತಾಗ್ತಾ ಇದೆ.